ಸದ್ಯ ನಿಮ್ಮ ರೂಮ್ ಒಳಗೆ ಬರಬೇಕು ಅಂದ್ಕೊಂಡೆ, ದೇವ್ರ ದೊಡ್ಡವರು ಅಭಿ ಕೈನಲ್ಲಿ ಬಯಸ್ಕೊಳ್ಳೋದ್ರೆ ತಪ್ಪಿಸ್ದ. ತಗೊಳ್ಳೋ ಪ್ರಸಾದ. ಏನು ವಿಶೇಷ ಅಂಕಲ್? ಇವತ್ತು ಅಭಿ ಅವರ ತಂದೆ ತಾಯಿ ಹೆಸರಲ್ಲಿ ವಿಶೇಷವಾದ ಪೂಜೆ ಮಾಡಿದೆ. ಸತ್ತೋರ ಆತ್ಮಕ್ಕೆ ಶಾಂತಿ ಕೊಡೋದು ಪೂಜೆ ಮಾಡಲ್ಲ, ಅನ್ಯಾಯದ ವಿರುದ್ಧ ಹೋರಾಡಿ. ಯಾಕೆ ವಿಕ್ಕಿ, ಮಾಯಿಗೆ ಹುಷಾರಿಲ್ವಾ? ನನ್ನ ವಿಷಯ ಹಂಗಿರ್ಲಿ, ಈಗ ನಿಮ್ಮ ವಿಷಯ ಮಾತಾಡೋಣ. ರಾತ್ರಿ 3 ಗಂಟೆಲಿ ಮನೆ ಮುಂದೆ ಕ್ಯಾಬಲ್ಲಿ ಇಳಿತಾ ಇದ್ರಿ ಅಲ್ವಾ? ಹೊರಗಡೆ ಹೋಗಿದ್ರಿ ತಾನೇ? ಅದು ಒಬ್ರೇ? ಅಷ್ಟೊತ್ತು ರಾತ್ರಿಲಿ ಎಲ್ಲಿಗೆ ಹೋಗಿದ್ರಿ? ಅರೆ, ಯಾಕೆ ಸುಮ್ಮನೆ ನಿಂತ್ಕೊಬಿಟ್ರಿ? ಹೇಳಿ. ಯಾಕೆ ವಿಕ್ಕಿ, ರಾತ್ರಿ ಕುಡ್ಕೊಂಬಂದಿದ್ಯಾ? ಮಮ್, ವಾಸನೆ ಬರ್ತಾ ಇದೆ. ಹಲೋ, ನಾನು ಕೇಳಿದ್ದೆ ಬೇರೆ, ನೀವು ಹೇಳ್ತಿರೋದೇ ಬೇರೆ. ಏನ್ ವಿಕ್ಕಿ, ಸಂಯುಕ್ತ ಅಮ್ಮನ ಮಗನಾಗಿ ಈ ತರ ಎಲ್ಲ? ಛೇ ಛೇ. ಅಟ್ಲೀಸ್ಟ್ ಒಂದು 10% ಆದ್ರೂ ಅವ್ರ ಡಿಗ್ನಿಟಿ ಮೇಂಟೈನ್ ಮಾಡೋಕ್ಕಾಗಲ್ವಾ ನಿಮಗೆ? ಅವ್ರ ಸ್ಟೇಟಸ್ಗೆ ತಕ್ಕನಾಗಿರು ವಿಕ್ಕಿ. ಯಾಕೆ ಅವ್ರ ಮಾನ ಮರ್ಯಾದೆ ಎಲ್ಲ ತೆಗಿತಿದ್ಯಾ? ರಾತ್ರಿ ಕುಟ್ಕೊಂಡು ಲೇಟಾಗಿ ಮನೆಗೆ ಬರೋದು ಚೆನ್ನಾಗಿರತ್ತಾ ವಿಕ್ಕಿ? ಅಲ್ಲೇನಾದ್ರೂ ಪೊಲೀಸ್ ಇದ್ದು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಚೆಕ್ ಮಾಡಿದ್ರೆ ಅವಮಾನ ಆಗ್ತಿದ್ದಿದ್ದು ಯಾರಿಗೆ? ಸಂಯುಕ್ತ ಅಮ್ಮಂಗೆ. ಏ ವಿಕ್ಕಿ, ಮಾನ ಮರ್ಯಾದೆ ತೆಗಿಯೋಕ್ಕಂತಾನೆ ಹುಟ್ಟಿದ್ಯಲ್ಲೋ. ಏನೋ ಒಬ್ಬನೇ ಮಗ ಅಂತ ಫ್ರೀ ಬಿಟ್ರೆ ರಾತ್ರಿ ಮನೆಗೆ ಲೇಟಾಗಿ ಬರೋದನ್ನು ಅಭ್ಯಾಸ ಮಾಡ್ಕೊಂಡಿದ್ಯಾ? ಕುಡ್ದು ಹಾಗೆಲ್ಲ ಕಾರ್ ಓಡಿಸ್ಬಾರ್ದು ವಿಕ್ಕಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಸಂಯುಕ್ತ ಅಮ್ಮಂಗೆ ನೀನೊಬ್ಬನೇ ಮಗ.
ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಅವರು. ರೇ, ನನ್ನ ವಿಷಯ ಮಾತಾಡ್ತಿದ್ರಲ್ಲ, ಮೊದಲು ನಾನು ಕೇಳಿದಿಕ್ಕೆ. ವಿಕ್ಕಿಗೆ ಯಾವ್ದಾದ್ರು ಹುಡುಗಿ ನೋಡಿ ಮದ್ವೆ ಮಾಡಿಸಿ. ಹೆಂಡತಿ ಬಂದ್ರೆ ವಿಕ್ಕಿ ಸುಧಾರಿಸ್ತಾನೆ. ಇಲ್ಲ ಅಂದ್ರೆ ಕಂಟ್ರೋಲ್ ತಪ್ತಾನೆ. ನೋಡ್ತಾ ಇದ್ದೀವಮ್ಮ, ಒಳ್ಳೆ ಹುಡುಗಿ ಸಿಕ್ಕಿದ ತಕ್ಷಣ ಇವನ್ ಮದುವೆ ಮಾಡ್ತೀವಿ. ಮಾಮ್, ಹೇಯ್ ಬಾಯ್ ಮುಚ್ಚೋ. ಒಳ್ಳೆ ಹುಡುಗಿ ಓಕೆ, ಇನ್ನೂ ಸ್ವಲ್ಪ ಗಟ್ವಾಣಿ ಇದ್ರೆ ನೀನು ಚೆನ್ನಾಗಿರುತ್ತೆ.